ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ ನನ್ನ ರುಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಹೆಣ್ಮಕ್ಳಿಗೆ ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿನ ಕೂಡ ಕೊಡ್ತಾ ಇದ್ದೀನಿ. ಸೊ ಕೆಲವೊಂದಷ್ಟು ಜನ ಹೇಳ್ತಾರೆ, ಸೊ ನಾನ್ ವೆಜ್ ತಿನ್ನೋವಂಥವ್ರು ಸ್ಟಿಚಿಂಗ್ ಮಾಡ್ಬೋದು ಜಾಸ್ತಿ, ಬಟ್ ವೆಜ್ ಅವರು ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಯಾಕಂತಂದರೆ ವೆಜ್ಜಲ್ಲಿ ಯಾವುದೇ ರೀತಿ ಇವಾಗ ನಾನ್ ವೆಜ್ಜಲ್ಲಿ ಇರೋವಂಥ ಪ್ರೋಟೀನ್ಸ್ ಕೂಡ ಇರೋದಿಲ್ಲ. ವೆಜ್ಜಲ್ಲಿ ಸೊಪ್ಪು ತರಕಾರಿ ಆ ರೀತಿ ತಿನ್ಕೊಂಡು ನೀವು ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡೋದಕ್ಕಾಗುತ್ತಾ ಹಾಗೆ ಹೀಗೆ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ. ಸೊ ನನ್ನ ಫ್ರೆಂಡ್ಗೂ ಕೂಡ ಹಾಗೇ ಆಯಿತು. ಅವರು ಕೂಡ ಸ್ಟಿಚಿಂಗ್ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಪಾಪ. ಹಾಗೆ ಅವ್ರಿಗೆ ಏನಾಯಿತು, ಏನು ಕಾರಣಕ್ಕೆ ಆ ರೀತಿ ಆಗುತ್ತೆ, ಸೊ ಏನಕ್ಕೆ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋದನ್ನು ಕೂಡ ನಾನು ಇವತ್ತು ಶೇರ್ ಮಾಡ್ಕೊಡ್ತೀನಿ. ಸೊ ಟಿಫನ್ಗೆ ಬಂದು ದೋಸೆನೇ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಕೂಡ ಇವಾಗ ತಿನ್ಕೊಂಡು ಹೋದರು. ನಂದು ಕೂಡ ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಕೂಡ ಟಿಫನ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡೋದು ಅಷ್ಟೇ. ಅದನ್ನು ಫಸ್ಟ್ ರೀಸನ್ನ ಹೇಳ್ಬಿಡ್ತೀನಿ ಏನಾಯಿತು ಅಂತಂದ್ಬಿಟ್ಟು, ಅದಾದಮೇಲೆ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ಹೋಗಬೇಕು. ಸೊ ಸುಮಾರು ಜನ ಹೇಳ್ತಾ ಇರ್ತಾರೆ ಅಲ್ವಾ, ಸೊ ಸಖತ್ ಹೀಟ್ ಆಗುತ್ತೆ ಸ್ಟಿಚಿಂಗ್ ಮಾಡೋದ್ರಿಂದ, ಸ್ಟಿಚಿಂಗ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. ಅದು ಏನು ರೀಸನ್ಗೆ ಆಗುತ್ತೆ ಅದಕ್ಕೆ ಪರಿಹಾರ ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ. ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ದೇವ್ರ ಪೂಜೆನ ಮುಗಿಸ್ಕೊಂಡು ಅದಾದಮೇಲೆ ನನ್ನ ಕೆಲಸನ ಶುರು ಮಾಡ್ಕೋತೀನಿ. ಸೊ ಇಲ್ಲೂ ಕೂಡ ಅಷ್ಟೇ, ಅಡುಗೆ ಮನೆಯಲ್ಲಿ ಮಕ್ಕಳಿಗೆಲ್ಲ ಹಾಕೊಟ್ಟಾಯಿತು. ಹಾಗೆ ಮನೆಯವರು ಕೂಡ ತಿನ್ಕೊಂಡು ಹೋದರು. ನೆಕ್ಸ್ಟ್ ಇವಾಗ ನನಗೆ ಮಾತ್ರ ಈ ರೀತಿ ಮಾಡಿಕೊಂಡು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕಂತ ಹಾಕ್ಬಿಟ್ಟು ಹೋಗ್ತೀನಿ. ಸೊ ಒಂದೆರಡು ಬ್ಲೌಸ್ನ ಸ್ಟಿಚ್ ಮಾಡಿ ಬಂದು ಅದಾದಮೇಲೆ ಪಾತ್ರೆಗಳನ್ನ ತೊಳ್ಕೊತೀನಿ. ಯಾಕಂತಂದರೆ ಮಾರ್ನಿಂಗ್ ಟೈಮ್ ಹೇಳಿದೆ ಅಲ್ವಾ, ಸೊ ಫ್ರೆಶ್ ಆಗಿರುತ್ತೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ, ತುಂಬಾ ಫ್ರೆಶ್ ಆಗಿರುತ್ತೆ, ಸ್ಟಿಚ್ ಮಾಡಬೇಕು ಅನ್ನೋ ಮನಸ್ಸಿರುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಫಸ್ಟು ಸ್ಟಿಚಿಂಗ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆಯೋದಕ್ಕೆ ಅಂತ ಬರ್ತೀನಿ. ಸೊ ದೋಸೆ ಮತ್ತು ಪಲ್ಯ ಮತ್ತು ಚಟ್ನಿ ಮಾಡಿದ್ದೀನಿ. ತಿನ್ಕೊಂಡು ಒಂದು ಲೋಟ ಹಾಲು ಕುಡ್ಕೊಂಡು ಅದಾದಮೇಲೆ ಹೋಗ್ತೀನಿ ಸ್ಟಿಚಿಂಗ್ಗೆ. ಟಾಪಿಕ್ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ ಅಂತಂದರೆ, ನಾನು ಆಲ್ರೆಡಿ ಹೇಳಿದೆ ಅಲ್ವಾ, ಸೊ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇರ್ತಾರೆ ಅಂತಂದರೆ ಅವರು ಕೆಲವೊಂದಷ್ಟು ಜನ ಬಟ್ಟೆ ಸ್ಟಿಚ್ ಮಾಡೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಅದು ಏನು ಕಾರಣಕ್ಕೆ ಆ ರೀತಿ ಮಾಡ್ತಾರೆ, ಹಾಗೆಯೇ ಅದಕ್ಕೆ ನಾವು ಹೇಗೆ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡಿದ್ರು ಕೂಡ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು. ಇವಾಗ ನಾವು ಸುಮಾರು ವರ್ಷದಿಂದ ಸ್ಟಿಚ್ ಮಾಡ್ತಾ ಇದ್ದೀವಿ ಅಲ್ವಾ, ಸೊ ನಾವು ಹೇಗೆ ನಮ್ಮ ಹೆಲ್ತ್ನ ಕಾಪಾಡಿಕೊಂಡು ಬಟ್ಟೆನ ಸ್ಟಿಚ್ ಮಾಡ್ತೀವಿ ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಇವತ್ತು. ಸೊ ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇರೋರು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಅವರ ಹೆಲ್ತ್ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಸೊ ಹೆಲ್ತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ, ಅದನ್ನೇ ನೆಗ್ಲೆಕ್ಟ್ ಮಾಡ್ತು ಅಂತಂದರೆ ನೀವು ಹೇಗೆ ಬಟ್ಟೆ ಹೊಲಿಯೋದಕ್ಕೆ ದುಡ್ಡು ಯಾವತ್ತಿದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಈ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ನೀವೇನು ಮಾಡಬೇಕು ಅಂತಂದರೆ ಬಟ್ಟೆನ ಸ್ಟಿಚ್ ಮಾಡೋವಂಥ ಆತರದಲ್ಲಿ ತುಂಬಾ ಸ್ಟ್ರೆಸ್ ತಗೊಂಡು, ತುಂಬ ಟೆನ್ಷನ್ ತಗೊಂಡು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಿರಬೇಡಿ. ಎಷ್ಟೇ ಬ್ಲೌಸ್ ಇರಲಿ, ನಾಳೆ ಅರ್ಜೆಂಟ್ ಎಷ್ಟೇ ಕೊಡೋದಿರಲಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ನಿಮ್ಮ ಕೈಲಿ ಆಗುತ್ತೆ ಸ್ಟಿಚಿಂಗ್ ಮಾಡೋದಕ್ಕಾಗುತ್ತೆ ಅಂತಂದರೆ ಮಾತ್ರ ಈಸ್ಕೊಳ್ಳಿ. ಸುಮ್ಮನೆ ಆಗುತ್ತೆ ಅಂತ ಅಂದ್ಬಿಟ್ಟು ಈಸ್ಕೊಂಡ್ಬಿಟ್ಟು ಅದಾದಮೇಲೆ ಆಗೋದಿಲ್ಲ ಆ ರೀತಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಆಗುತ್ತೆ ನಾನು ಸ್ಟಿಚ್ ಮಾಡ್ತೀನಿ ಅಂತಂದರೆ ಮಾತ್ರ ಈಸ್ಕೊಳ್ಳಿ. ಸೊ ಅವ್ರೇನು ಅನ್ಕೋತಾರೆ, ಕೊಡ್ತಾರೆ ಹೊಲಿತಾರೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಕೊಟ್ಟು ಹೋಗ್ತಾರೆ. ಆಮೇಲೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನೈಟೆಲ್ಲ ನಿದ್ದೆಗೆ ಇಟ್ಕೊಂಡು, ಸೊ ನೈಟ್ ಅಂತೂ ಯಾರು ಕೂಡ ಹೇಳ್ತೀನಿ, ನೈಟ್ ಅಂತೂ ಒಂದು 11 ಗಂಟೆಗೆಲ್ಲ ಮಲ್ಕೊಂಡ್ಬಿಡಿ. ಸೊ ನಮಗೆ ಡೈಲಿ 8 ಅವರ್ ಆದರೂ ನಿದ್ದೆ, 7 ಅವರ್ ಆದರೂ ನಿದ್ದೆ ಬೇಕಲ್ವ. ಸೊ ನೈಟ್ ನಿದ್ದೆಗೆಟ್ಟಂತೂ ಯಾರೂ ಕೂಡ ಸ್ಟಿಚ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನೇ ಹೇಳಿದ್ದೀನಿ ಒಂದು ವೀಡಿಯೋದಲ್ಲಿ, ನೈಟ್ ಸ್ಟಿಚ್ ಮಾಡಿಬಿಡಿ, ಒಂದು ದಿನ ಪೂರ್ತಿ ಸ್ಟಿಚ್ ಮಾಡಿದ್ರೆ ನಿಮ್ಮದು ಬ್ಲೌಸ್ ಎಲ್ಲ ಮುಗ್ದೋಗುತ್ತೆ ಅಂತ. ಅದು ಯಾವ ರೀತಿ ಮಾಡಬೇಕು ಅಂತಂದರೆ, ಒಂದಿನ ನೀವು ಒಂದು 10 ಬ್ಲೌಸ್ಗಳನ್ನ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ನೈಟ್ ನಿದ್ದೆಗೆಟ್ಟು ಅದನ್ನು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಬೇರೆ ದಿನ ಎಲ್ಲ ನಿದ್ದೆಗೆಡೋದಕ್ಕೆ ಹೋಗಬೇಡಿ. ಅವಾಗೆಲ್ಲ ನಾರ್ಮಲಾಗಿ ನಿದ್ದೆ ಮಾಡಿ. ಅವಾಗೇನಾಗುತ್ತೆ, ಒಂದು ದಿನಕ್ಕೆ ಒಂದಷ್ಟು ಬ್ಲೌಸ್ಗಳು ಮುಗ್ದೋಯ್ತು ಅಂತಂದರೆ ಮತ್ತೆ ನಿಮಗೆ ಕೊಡೋ ಅಷ್ಟರಲ್ಲಿ ಆ ಬ್ಲೌಸಸ್ ಎಲ್ಲ ಮುಗ್ದೋಗಿರುತ್ತೆ. ಎಷ್ಟು ಬ್ಲೌಸ್ ಕೊಡ್ತಾರೆ ಅಷ್ಟನ್ನು ಮಾತ್ರ ಸ್ಟಿಚ್ ಮಾಡ್ಕೊಡ್ಬೋದು ಅಂತಂದ್ಬಿಟ್ಟು ನಾನು ಹೇಳಿದ್ದೀನಿ. ಹಾಗಂದ್ಬಿಟ್ಟು ನೀವು ದಿನ ನಿದ್ದೆಗೆಟ್ಕೊಂಡು ಸ್ಟಿಚ್ ಮಾಡಿದ್ರೆ ನಿಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಹಾಗೆ ನನ್ನ ಫ್ರೆಂಡ್ಗೂ ಕೂಡ ಅದೇ ರೀತಿ ಆಗಿದೆ. ಅದಕ್ಕೋಸ್ಕರ ನಾನು ನಿಮಗೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೀಟ್ ಜಾಸ್ತಿ ಆಗುತ್ತೆ, ಯಾಕಂತಂದರೆ ಕರೆಂಟ್ ಮಿಷಿನ್ನ ಯೂಸ್ ಮಾಡೋದಲ್ವಾ, ಸೊ ತುಂಬಾ ಹೀಟ್ ಜಾಸ್ತಿ ಆಗುತ್ತೆ. ಅದಕ್ಕೇನು ಮಾಡಿ ಅಂತಂದರೆ ಡೈಲಿ ನೀವು ಈ ರೀತಿ ಒಣದ್ರಾಕ್ಷಿ, ಬಾದಾಮಿ, ಡ್ರೈ ಫ್ರೂಟ್ಸ್ನ ತಿಂತಾ ಬನ್ನಿ. ಹಾಗೆಯೇ ಬಾರ್ಲಿ ಗಂಜಿನೂ ಕೂಡ ನೀವು ಮಾಡ್ಕೊಂಡು ಕುಡಿಬೋದು. ವಾರಕ್ಕೊಂದಿನ ಬಾರ್ಲಿ ಗಂಜಿನ ಕುಡೀರಿ. ಡೈಲಿ ಬಾಳೆಹಣ್ಣು ತಿನ್ನಿ, ಡೈಲಿ ಬಾಳೆಹಣ್ಣಂತೂ ತಿನ್ನಲೇಬೇಕು. ಸೊ ನೀವು ಯಾವುದಾದ್ರೂ ತಿನ್ನಿ, ನಿಮ್ಮ ಚಾಯ್ಸ್ ಅದು. ನಿಮಗೆ ಯಾವ ಬಾಳೆಹಣ್ಣು ಇಷ್ಟ ಆಗುತ್ತೆ ಆ ಬಾಳೆಹಣ್ಣು ತಿನ್ನಿ. ಡೈಲಿ 1 ಅಥವಾ 2 ಬಾಳೆಹಣ್ಣು ತಿನ್ನಿ. ಮಜ್ಜಿಗೆನ ಜಾಸ್ತಿ ಕುಡೀರಿ. ಸೊ ಮಜ್ಜಿಗೆ ಜಾಸ್ತಿ ಕುಡಿದಷ್ಟು ಹೀಟ್ ಕಡಿಮೆ ಆಗುತ್ತೆ. ಆಮೇಲೆ ದಿನಕ್ಕೆ 3 ಲೀಟರ್ ನೀರು ಕುಡೀರಿ. ಈ ರೀತಿ ನೀವು ಮೇಂಟೆನೆನ್ಸ್ ಮಾಡಿಕೊಂಡು ಬಂತು ಅಂತಂದರೆ ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ಇವಾಗ ಸ್ಟಿಚಿಂಗ್ ಮಾಡೋ ಹತ್ರನೇ ನೀವು ನೀರಿನ ಬಾಟಲು ಅಥವಾ ನೀವು ಯಾವುದರಲ್ಲಿ ಲೋಟದಲ್ಲಾದರೂ ಇಟ್ಕೊಂಡು ಕುಡೀರಿ. ಇಲ್ಲ ತಿರ್ಗಾಡ್ಕೊಂಡು ಕುಡಿತೀನಿ ಅಂತಂದರೆ ಹೋಗಿ 1 ಲೋಟ ನೀರು ಕುಡಿದ್ಬಿಟ್ಟು ಬಂದುಬಿಟ್ಟು ಮತ್ತೆ ಕೂತ್ಕೊಳ್ಳಿ. ಸೊ ಒಂದು ಬ್ಲೌಸ್ ಸ್ಟಿಚ್ ಆಯಿತಾ, 1 ಲೋಟ ನೀರು ಕುಡೀರಿ, ಬಂದು ಕೂತ್ಕೊಳ್ಳಿ. ಆ ರೀತಿ ನಿಮ್ಮ ಹೆಲ್ತ್ನ ಮೇಂಟೈನ್ ಮಾಡ್ಕೊಳ್ತಾ ಹೋದರೆ
ನೀವು ಕೂಡ ಎಷ್ಟೇ ಬಟ್ಟೆ ಇದ್ದರೂ ಕೂಡ ಸ್ಟಿಚಿಂಗ್ ಮಾಡ್ಕೋಬೋದು. ಸೊ ಹೀಟ್ ಜಾಸ್ತಿ ಅಂತಂತಂದರೆ ನಿಮಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಹಾಗೆ ಏರ್ ಫಾಲ್ ಕೂಡ ಆಗುತ್ತೆ ಅಂತ ಹೇಳ್ತಾರೆ. ಸೊ ಕೆಲವೊಬ್ಬರು ಸ್ಟಿಚಿಂಗ್ ಮಾಡ್ತಾ ಏರ್ ಫಾಲ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಏನಕ್ಕೆ ಏರ್ ಫಾಲ್ ಆಗುತ್ತೆ ಗೊತ್ತಾ? ಸ್ಟಿಚಿಂಗ್ ಮಾಡುವಾಗ ಶೆಕೆ ಆಗುತ್ತೆ ಅಲ್ವಾ, ಶೆಕೆ ಆದಾಗ ಏನಾಗುತ್ತೆ ಈ ರೀತಿ ತಲೆ ಎಲ್ಲ ಬೇವಂತ್ಕೊಳ್ತಾ ಹೋಗುತ್ತೆ ಅಲ್ವಾ ಶೆಕೆ ಆದಾಗ. ಸೊ ಆವಾಗ ಏನು ಮಾಡಬೇಕು, ನಿಮಗೆ ಆ ರೀತಿ ಆಗ್ತಾ ಇದೆ ಅಂತಂದರೆ, ತಲೆ ಏನಾದರೂ ಬೇವ್ತಾ ಇದೆ ಅಂತಂದರೆ ನಿಮಗೆ ಆ ಜಾಸ್ತಿ ಪ್ರೋಟೀನ್ ಇರುವಂಥದ್ದನ್ನೆಲ್ಲ ನೀವು ಸೊಪ್ಪನ್ನೆಲ್ಲ ಹಾಗೆ ಹಸಿ ತರಕಾರಿಗಳನ್ನೆಲ್ಲನೂ ಕೂಡ ಹಾಗೆಯೇ ಕಟ್ ಮಾಡಿಕೊಂಡು, ಸೌತೆಕಾಯಿ ಕ್ಯಾರೆಟ್ ಎಲ್ಲ ಹಾಗೇನೆ ಕಟ್ ಮಾಡಿಕೊಂಡು 1 ವೀಕ್ ಅಥವಾ 1 ಮಂತು ತಿಂತಾ ಬನ್ನಿ. ಆವಾಗೇನಾಗುತ್ತೆ ನಿಮಗೆ ಅದು ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವು ಎಷ್ಟೇ ಬಟ್ಟೆಗಳನ್ನ ಸ್ಟಿಚ್ ಮಾಡಿದ್ರೂ ಕೂಡ ನಿಮಗೆ ಅದು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಡೈಲಿ ನೀವು ಅನ್ನನೇ ತಿನ್ನಬೇಕು, ಜಾಸ್ತಿ ಊಟ ತಿನ್ನಬೇಕು ಅಂತ ಏನಿಲ್ಲ. ಈ ರೀತಿ ನೀವು ಹೆಲ್ತಿಯಾಗಿರೋವಂಥದ್ದು, ನಿಮ್ಮ ಬಾಡಿಗೆ ಹೀಟ್ ಆಗದಿರೋ ಅಂಥದ್ದನ್ನೆಲ್ಲ ಫ್ರೂಟ್ಗಳನ್ನ ತಿಂತಾ ಬನ್ನಿ. ಎಳ್ನೀರನ್ನ ಕುಡೀರಿ. ನಿಮ್ಗೆ ಅವೈಲೇಬಲ್ ಇತ್ತು, ನಿಮ್ಮ ಹತ್ರ ತೋಟ ಇದೆ ಅಂತಂದರೆ ಡೈಲಿ ಕುಡೀರಿ. ಸೊ ನಮ್ಮ ಇಲ್ಲಿ ಇದೆ, ಹಂಗಾಗಿ ನಾನು ಡೈಲಿ ಕುಡಿತೀನಿ. ಆ ರೀತಿ ನೀವು ಕುಡಿತಾ ಬಂದರೆ ನೀವು ಬಟ್ಟೆಗಳನ್ನ ಸ್ಟಿಚ್ ಮಾಡ್ಬೋದು. ಅಯ್ಯೋ ದುಡ್ಡೆಲ್ಲ ಅದಕ್ಕೆ ಆಗುತ್ತೆ ಹಾಗೆ ಹೀಗೆ ಅಂತ ಅಂದ್ಕೊಂಡ್ರೆ ಬಟ್ಟೆನ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ. ಇವಾಗ ನಾರ್ಮಲಾಗಿ ನಾವು ಬಟ್ಟೆ ಸ್ಟಿಚ್ ಮಾಡಲಿಲ್ಲ ಅಂತಂದರೂ ಕೂಡ ಅದನ್ನೆಲ್ಲ ತಿಂತೀವಿ ಅಲ್ವಾ. ಇದರಲ್ಲಿ ಏನು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ನೀವು ತಿನ್ಕೊಳ್ತಾ ಬಂತು ಅಂತಂದರೆ ನಿಮಗೆ ಇವಾಗ ಅದು ನಿಮಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಎಲ್ಲ ಕೆಲಸ ಕೂಡ ಮುಗೀತು, ನಾನಿವಾಗ ಬಟ್ಟೆನ ಸ್ಟಿಚ್ ಮಾಡೋದಕ್ಕೆ ಕೂತ್ಕೋತೀನಿ. ಇದೇನು ಅಂತಂದರೆ ನಾನು ನೈಟ್ ಎಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬ್ಯಾಕ್ ಪಾರ್ಟ್ ಒಂದು ಜಾಯಿಂಟ್ ಮಾಡಿರಲಿಲ್ಲ. ಏನಕ್ಕೆ ಅಂತಂದರೆ ಇದು ಥ್ರೆಡ್ ಪೈಪಿಂಗ್ ಹಾಕಬೇಕಾಯ್ತು, ಹಾಗೆಯೇ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಂಡಿರಲಿಲ್ಲ ನಾನು ಕಟ್ ಮಾಡುವಾಗ, ಹಾಗಾಗಿ ಇದನ್ನೊಂದನ್ನು ಜಾಯಿಂಟ್ ಮಾಡ್ಕೊಂಡಿರಲಿಲ್ಲ. ಸೊ ಇವಾಗ ಇದನ್ನು ಜಾಯಿಂಟ್ ಮಾಡಿಬಿಡೋಣ. ಮತ್ತು ಡಿಸೈನ್ ಕೂಡ ಅಷ್ಟೇ, ಪಾರ್ಟ್ ನೆಕ್ ಅಷ್ಟೇ ಏನಿಲ್ಲ, ಹಾಗಾಗಿ ಇದನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಇಲ್ಲಿ ಡ್ರೆಸ್ನ ಇಟ್ಕೊಡಿ ಅಂತಂದ್ಬಿಟ್ಟು ಬಂದಳು. ಸೊ ಅದನ್ನು ಹೊಲ್ಕೊಟ್ಬಿಟ್ಟು ಅದಾದಮೇಲೆ ನಾನು ಸ್ಟಿಚ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈಸ್ಕೊಂಡೆ. ಸೊ ಇವಾಗ ಇದನ್ನು ಡ್ರೆಸ್ನ ಹಿಡ್ಕೊಟ್ಬಿಟ್ಟು ಅದಾದಮೇಲೆ ಸ್ಟಿಚ್ ಮಾಡ್ಕೋತೀನಿ. ಸೊ ನೋಡಿ ಅದನ್ನು ಕೂಡ ಹೊಲ್ಕೊಟ್ಟಾಯಿತು. ಸೊ ಚೂಡಿದಾರ್ ಟಾಪ್ ಇತ್ತು, ಅದನ್ನು ಹಿಡ್ಕೊಡ್ಬೇಕಿತ್ತು. ಅದನ್ನು ಹಿಡ್ಕೊಟ್ಟು ಕೂಡ ಮಧ್ಯೆ ಹೀಗೇ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿರ್ತೀವಿ. ಸೊ ಯಾರಾದರೂ ಏನೇನಾದರೂ ಸ್ಟಿಚ್ ಮಾಡಿಕೊಡಿ ಅಂತ ಬರ್ತಾರೆ, ಬಟ್ ಆಗಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಹಂಗಾಗಿ ಏನು ಮಾಡ್ತೀನಿ, ಅದನ್ನು ಸ್ಟಿಚ್ ಮಾಡಿಕೊಟ್ಟು ಅಲ್ಲೇ ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಇಲ್ಲಾಂತಂದರೆ ಮತ್ತೆ ಅದನ್ನೆಲ್ಲ ಇಟ್ಕೊಂಡು ಮತ್ತೆ ಹೊಲಿಯೋದು ಅಂತಂದರೆ ಬೇಜಾರಾಗುತ್ತೆ. ಇನ್ನೊಂದಷ್ಟು ಇದೆ ಅವಳದು ಟಾಪ್ದು, ಬೇಕಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಅದರದ್ದು ಸೈಡ್ ಫಿಟ್ಟಿಂಗ್ ವೀಡಿಯೋನ ಬೇಕಾದರೆ ಹಾಕ್ತೀನಿ ನಾನು. ಸೊ ಅದನ್ನು ಸ್ಟಿಚ್ ಮಾಡಿ ಕೊಟ್ಟಾದಮೇಲೆ ಇವಾಗ ಮತ್ತೆ ಥ್ರೆಡ್ ಪೈಪಿಂಗ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ವಿಸಿಬಲ್ ಆಗಿ ಥ್ರೆಡ್ ಪೈಪಿಂಗ್ ಹಾಕೋದು ಆಲ್ರೆಡಿ ನಾನು ವೀಡಿಯೋನ ಮಾಡಿದ್ದೀನಿ. ಸೊ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ. ಹಾಗೆಯೇ ನಾನು ಇವತ್ತು ಕಾಲಲ್ಲೇ ತುಳಿತಾ ಇದ್ದೀನಿ. ಏನಕ್ಕೆ ಗೊತ್ತಾ, ಮೋಟಾರ್ದು ಪೆಡಲ್ ಇದೆಯಲ್ಲ, ಅದು ಏನಾಗುತ್ತೆ ಅಂತಂದರೆ ಮೋಟಾರ್ ಸ್ಟಿಚಿಂಗ್ ಮಾಡ್ತಾ ಪ್ರೆಸ್ ಮಾಡ್ತಾ ಇರ್ತೀವಿ ಅಲ್ವಾ, ಅಲ್ಲಿ ಬ್ಲೇಡ್ ಥರ ಇರುತ್ತೆ. ಸೊ 2 ಬ್ಲೇಡ್ ಥರ ಹಾಕಿರ್ತಾರೆ. ಅದೇನಾಗುತ್ತೆ, ಬ್ಲೇಡ್ ಥರ ಹಾಕಿರೋ ಅಂಥದ್ದು ಸುಟ್ಟೋದಂಗೆ ಆಗುತ್ತೆ. ಅದು ಏನು ಮಾಡಬೇಕು ಅಂತಂದರೆ ನಾವು 1 ಇಯರ್ಗೆ ಒಂದ್ಸಲ ಅದನ್ನು ಚೇಂಜ್ ಮಾಡಿಸ್ಕೋಬೋದು. ಚೇಂಜ್ ಮಾಡಿಕೊಡ್ತಾರೆ ಅಂದರೆ ಚೇಂಜ್ ಮಾಡಿಸ್ಕೋಬೋದು, ಇಲ್ಲ ಅಂತಂದರೆ ಏನು ಮಾಡ್ಕೋಬೋದು ಅಂತಂದರೆ ನಾವು ಹೊಸ್ದಾಗೆ ತಗೊಳ್ಬೇಕಾಗುತ್ತೆ. ಹೊಸ್ದಾಗಿ ತಗೋತೀರಾ ಅಂತಂದರೆ ನಿಮಗೆ 350 ರೂಪಾಯಿ ಆಗುತ್ತೆ ಅದು. ಸೊ ಕಾಲಿಂದು ಪೆಡಲ್ ಮಾತ್ರ, ಮೋಟಾರ್ದು ತುಳಿತೀವಿ ಅಲ್ವಾ ಪೆಡಲು, ಆ ಪೆಡಲ್ಗೆ ಮಾತ್ರ ಅಷ್ಟಾಗುತ್ತೆ. ಇಲ್ಲ ಅಂತಂದರೆ ನೀವು ಅದನ್ನು ಬ್ಲೇಡ್ ಮಾತ್ರ ಚೇಂಜ್ ಮಾಡ್ತಾರೆ ನಿಮ್ಮ ಕಡೆ ಅಂದರೆ, ಬ್ಲೇಡ್ ಚೇಂಜ್ ಮಾಡೋದಕ್ಕೆ ನಿಮಗೆ 50 ರೂಪೀಸ್ ಆಗುತ್ತೆ ಅಷ್ಟೇ. ಸೊ ಅದನ್ನು ಏನು ಮಾಡಿದೆ ಅಂತಂದರೆ ಇವಾಗ ಕೊಟ್ಟು ಕಳಿಸ್ಬೇಕು. ಇಲ್ಲಿ ನಮಗೆ ಜೈಪುರದಲ್ಲಿ ಹಾಕೊಡೋದಿಲ್ಲ, ಹಾಗಾಗಿ ಅದನ್ನು ಮೈಸೂರಿಗೆ ಕೊಟ್ಟು ಕಳಿಸ್ಬೇಕು. ಸೊ ಮಾರ್ನಿಂಗೇ ಇವಾಗ ಸ್ಟಿಚ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಅದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂದರೆ, ಸೊ ಸ್ಟಿಚಿಂಗ್ ನಾವು ಇವಾಗ ಸ್ವಿಚ್ನ ಆನ್ ಮಾಡಿಬಿಟ್ಟು ಪೆಡಲ್ನಿಂಗೆ ಪ್ರೆಸ್ ಮಾಡಿದ ತಕ್ಷಣ ಮಿಷಿನು ಆಟೋಮೆಟಿಕ್ಕಾಗಲಿ ಅದೇ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಯಾವ ರೀತಿ ಗೊತ್ತಾ, ಫುಲ್ಲು ಎಷ್ಟು ಸ್ಪೀಡ್ ಇರುತ್ತೆ ಅಷ್ಟು ಸ್ಪೀಡಲ್ಲೂ ಕೂಡ ಅದೇ ರನ್ನಿಂಗ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಸೊ ಅದಕ್ಕೇನು ಮಾಡಿದೆ, ಹೋಗಿ ಬೇಗ ಸ್ವಿಚ್ ಆಫ್ ಮಾಡಿಬಿಟ್ಟು, ನನಗಂತೂ ಈ ರೀತಿ ಎಲ್ಲ ಕರೆಂಟ್ದು ಏನಾದರೂ ಹಿಂಗೆ ಆಗುತ್ತೆ ಅಂತಂದರೆ ತುಂಬಾ ಭಯ. ಅದಕ್ಕೋಸ್ಕರ ಏನು ಮಾಡಿದೆ ಅಂತಂದರೆ ಫಸ್ಟ್ ಆಫ್ ಮಾಡಿಬಿಡ್ತೀನಿ. ಸೊ ಕರೆಂಟ್ದು ಇದು ಅಂತಲ್ಲ, ಕರೆಂಟ್ ವಿಚಾರದಲ್ಲಿ ಏನೇ ಒಂದು ಇದಾಯಿತು ಅಂತಂದರೂ ತುಂಬಾ ಭಯ ಆಗಿಬಿಡುತ್ತೆ. ಸೊ ಇನ್ನೂ ನಾನು ಅದನ್ನು ಮತ್ತೆ ಸ್ಟಿಚ್ ಮಾಡೋದಕ್ಕೆ ಹೋಗಲಿಲ್ಲ, ಆಫ್ ಮಾಡಿಬಿಟ್ಟು ಸೊ ನಮ್ಮ ಅಪ್ಪ ಬರ್ತಾರೆ, ಅಪ್ಪನ ಕೈಲಿ ಕೊಟ್ಟು ಕಳಿಸ್ತೀನಿ. ಸೊ ಅದನ್ನು ರೆಡಿ ಮಾಡಿಸ್ಕೊಂಡು ಬರ್ತಾರೆ. ಸೊ ರೆಡಿ ಆಗಲಿಲ್ಲ, ಅದಕ್ಕೇನಾದರೂ ಬ್ಲೇಡ್ ಚೇಂಜ್ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಹೊಸ್ದಾಗಿಯೇ ಆ ರೀತಿ ಪೆಡಲ್ನ ತರಿಸ್ಕೊಂಡು ಬಿಡ್ತೀನಿ.
ಈ ರೀತಿ ಸುಮಾರು ಸಲ ಆಗಿದೆ. ಹಂಗಾಗಿ ಫಸ್ಟ್ ಆದಾಗಲಂತೂ ಏನೋ ಆಗಿಬಿಡ್ತೇನೋ ಅನ್ನೋಷ್ಟು ಭಯ ಆಗಿತ್ತು. ಸೊ ನಾನು ಜೈಪುರದಲ್ಲೇ ಅದನ್ನು ಸರಿ ಮಾಡಿಸೋಣ ಅಂತ ಕೊಟ್ಟೆ. ಅವರು ಯಾವ ರೀತಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಯಾಕಂತಂದರೆ ಅದಕ್ಕೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದ್ದೇ ಆಗಬೇಕು. ಅವ್ರು ಕರೆಕ್ಟಾಗಿ ಹಾಕಿರಲಿಲ್ಲ. ನನಗೆ ಕಾಲು ಪ್ರೆಸ್ ಮಾಡಿದ ತಕ್ಷಣ ಕರೆಂಟ್ ಹೊಡೆದ್ಬಿಟ್ಟಿತ್ತು. ಸೊ ಅದು ಏನು ಜಾಸ್ತಿ ಏನು ಹೊಡೆಯೋದಿಲ್ಲ ಇದರಲ್ಲಿ, ಆದರೂ ಕೂಡ ಭಯ ಆಗುತ್ತೆ. ಸ್ವಲ್ಪ ಟಚ್ ಆದರೂ ಕೂಡ ಅದು ಕರೆಂಟ್ ಅಲ್ವಾ, ತುಂಬಾ ಭಯ ಆಗ್ತಾಯಿತ್ತು. ಸೊ ಅದಕ್ಕೆ ಏನು ಮಾಡ್ತೀನಿ, ಇವಾಗ ನಾನು ಅಲ್ಲಿ ಜೈಪುರದಲ್ಲಿ ಕೊಟ್ಟು ಕಳಿಸೋದಿಲ್ಲ, ಮೈಸೂರಿಗೇ ಕೊಡ್ತೀನಿ. ಅವರು ಅಪ್ಪ ಬಂದಮೇಲೆ ತಗೊಂಡೋಗುತ್ತೆ. ಈ ರೀತಿ ಕೂಡ ಆಗುತ್ತೆ. ಯಾರು ಕೂಡ ಹೆದರ್ಕೋಬೇಡಿ. ನೀವೇನಾದರೂ ಬಟ್ಟೆಗಳನ್ನ ಜಾಸ್ತಿ ಬಟ್ಟೆ ಸ್ಟಿಚ್ ಮಾಡಿದೆ ಅಲ್ವಾ, ಅವರಿಗೆ ಈಗ ನಾರ್ಮಲಾಗಿ ಸ್ಟಿಚ್ ಮಾಡೋರಿಗೆ ಒಂದು ಸ್ವಲ್ಪ ಒಂದು 2-3 ಬ್ಲೌಸ್ ಸ್ಟಿಚ್ ಮಾಡೋರಿಗೇನು ಜಾಸ್ತಿ ಇದೇನು ಆಗೋದಿಲ್ಲ. ಒಂದು 2 ವರ್ಷ 3 ವರ್ಷನಾದರೂ ಬಾಳಿಕೆ ಬರುತ್ತೆ. ಸೊ ನಾವು ಅಂತಂದರೆ ಜಾಸ್ತಿ ಬಟ್ಟೆಗಳನ್ನ ಹೊಲಿತಾ ಇರ್ತೀವಿ ಅಲ್ವಾ. ಇವಾಗಂತೂ 1 ಇಯರಿಂದ ತುಂಬಾ ಬಟ್ಟೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಅದು 1 ಇಯರ್ಗೆ ಹೋಗ್ಬಿಟ್ಟಿದೆ ಅಷ್ಟೇ. ಸೊ ಆ ರೀತಿ ಆಗುತ್ತೆ. ಆ ರೀತಿ ಆದರೆ ಯಾರೂ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ. ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಹಾಕೊಂಡು ಅಂದ್ಬಿಟ್ಟು ಸ್ವಿಚ್ ಹಾಕಿದ್ರೆ ಅಯ್ಯಪ್ಪ ದೇವ್ರೆ, ಎಷ್ಟು ಸ್ಪೀಡಾಗಿ ಓಡುತ್ತೆ ಅಂದರೆ ನಮ್ಮ ಮನೆಯವರೆಲ್ಲ ಬಂದುಬಿಟ್ರು ಏನೋ ಆಗೋಯ್ತೇನೋ ಅಂತ. ಅದಕ್ಕೇನು ಮಾಡಿದೆ, ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಆಫ್ ಮಾಡಿ ಇಟ್ಬಿಟ್ಟು ಅದಾದಮೇಲೆ ಕಾಲಲ್ಲೇ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವತ್ತು ಒಂದಷ್ಟು ಬ್ಲೌಸ್ಗಳು ಅರ್ಜೆಂಟು ಕೊಡೋದಿದೆ. ಅದ್ರ ಜೊತೆಯಲ್ಲಿ ವೀಡಿಯೋ ಕೂಡ ಮಾಡ್ಕೋಬೇಕಲ್ವ, ಅದಕ್ಕೆ ಫಸ್ಟ್ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಅದನ್ನು ಸರಿ ಮಾಡಿಸ್ಕೊಳ್ಳೋಣ ನಾಳೆ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ಸುಮ್ಮನಾದೆ. ಸೊ ಕಾಲಲ್ಲಿ ಪೆಡ್ಲಿಂಗ್ ಮಾಡೋದು ಅಂತಂದರೆ ನಮಗಿದು ಅಭ್ಯಾಸ ಆಗಿಬಿಟ್ಟಿದೆ ಇದರಲ್ಲಿ, ಮಷೀನಲ್ಲಿ ಅಲ್ವಾ. ಸೊ ಕಾಲಲ್ಲಿ ಸ್ಟಿಚ್ ಮಾಡೋದು ಅಂತಂದರೆ ತುಂಬಾ ಬೇಜಾರಾಗುತ್ತೆ. ಹಾಗೆಯೇ ಕಾಲು ಕೂಡ ನೋಯ್ತಾ ಇರುತ್ತೆ. ಅದಕ್ಕೆ ಏನು ಮಾಡೋದು, ಇವತ್ತು ಕೊಡಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಇದೊಂದು ಬ್ಲೌಸ್ನ ಸ್ಟಿಚ್ ಮಾಡ್ತು ಅಂತಂದರೆ ಇನ್ನೊಂದು ಬ್ಲೌಸ್ನ ಆಲ್ರೆಡಿ ನಾನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ. ಅದು 2 ಬ್ಲೌಸು, ಹಾಗೆಯೇ ಇನ್ನೊಂದು 5 ಬ್ಲೌಸು ನಾನು ನೆನ್ನೆನೇ ಸ್ಟಿಚ್ ಮಾಡಿಕೊಂಡೆ. ಸೊ ಹಾಗಾಗಿ ಇದಿಷ್ಟು ಬ್ಲೌಸು ಕೂಡ ಒಬ್ರದ್ದೇ. ಇನ್ನೂ 3 ಬ್ಲೌಸ್ ಇದೆ, ನೋಡ್ತೀನಿ. ಆದರೆ ಕಾಲಲ್ಲಿ ನಾವು ಪೆಡ್ಲಿಂಗ್ ಮಾಡೋದಕ್ಕಾದರೆ ಸ್ಟಿಚ್ ಮಾಡ್ತೀನಿ, ಆಗಲಿಲ್ಲ ಅಂತಂದರೆ ಎತ್ತಿಟ್ಬಿಟ್ಟು ಇವತ್ತು ಒಂದಷ್ಟು ಬ್ಲೌಸ್ಗಳೆಲ್ಲನೂ ಕೂಡ ಕಟಿಂಗ್ ಮಾಡ್ಕೋತೀನಿ. ನಾಳೆ ಅದನ್ನು ತಗೊಂಡು ಬಂದಮೇಲೆ ಅದನ್ನು ಸ್ಟಿಚ್ ಮಾಡ್ತೀನಿ. ಈ ರೀತಿ ಎಲ್ಲ ಆಗುತ್ತೆ. ಸೊ ಯಾರಾದರೂ ನೀವು ಈ ರೀತಿ ಮೆಷಿನಲ್ಲಿ ನೋಡಿ, ಮತ್ತೆ ಇನ್ನೊಂದು ಟಾಪ್ನ ಸ್ಟಿಚ್ ಮಾಡೋದಕ್ಕೆ ಅಂತ ತಂದುಕೊಟ್ರು. ಇದು ಸೈಡ್ ಫಿಟ್ಟಿಂಗ್ ಮಾತ್ರ ಬೇಕು ಅಂತ, ಹಾಗಾಗಿ ಮತ್ತೆ ಅದನ್ನು ಹೊಲಿದ್ಬಿಟ್ಟು ಮತ್ತೆ ಬ್ಲೌಸ್ನ ತಗೋತೀನಿ. ಇವರೆಲ್ಲ ಪರಿಚಯ ಇರೋರೆ ಅಲ್ವಾ, ಹಾಗಾಗಿ ಆಗಲ್ಲ ಅಂತಲೂ ಹೇಳೋದಕ್ಕಾಗೋಲಿಲ್ಲ. ಸೊ ಹೊಸ್ದಾಗಿ ಏನಾದರೂ ತಂದುಕೊಡ್ತಾರೆ ಅಂತಂದರೆ ಖಂಡಿತವಾಗ್ಲೂ ಹೊಲ್ಕೊಡೋದಿಲ್ಲ. ಹೊಸ್ದಾಗಿರೋರನ್ನ ಈಸಿಟ್ಟು ಆಮೇಲೆ ಹೊಲ್ಕೊಡ್ತೀನಿ. ಸೊ ನನಗೆ ರೆಗ್ಯುಲರಾಗಿ ತಂದುಕೊಡೋರು ಹಾಗೆ ನಮಗೆ ಪರಿಚಯ ಇರೋರು ಅಂತಂದಮೇಲೆ ಇಟ್ಕೊಳ್ಬೇಕಾಗುತ್ತೆ ಅಲ್ವಾ. ಹಾಗಾಗಿ ಸ್ಟಿಚ್ ಮಾಡಿ ಕೊಟ್ಬಿಟ್ಟು ಸ್ಲೀವ್ಸ್ ಏನಾದರೂ ಅಟ್ಯಾಚ್ ಮಾಡೋದಿತ್ತು ಅಂತಂದರೆ ಆಮೇಲೆ ಸ್ಟಿಚ್ ಮಾಡಿಕೊಡ್ತೀನಿ ಅಂತೀನಿ. ಸೊ ಇದೇನು ಸ್ಲೀವ್ಸ್ ಏನು ಅಟ್ಯಾಚ್ ಮಾಡೋದು ಇರಲಿಲ್ಲ, ಇದು ಬರೀ ಸೈಡ್ ಫಿಟ್ಟಿಂಗ್ ಮಾಡೋದು ಅಷ್ಟೇ ಇದ್ದಿದ್ದು. ಹಾಗಾಗಿ ಸ್ಟಿಚ್ ಮಾಡಿಬಿಟ್ಟು ಕೊಟ್ಬಿಡೋಣ ಅಂತಂದ್ಬಿಟ್ಟು ಸೈಡ್ ಫಿಟ್ಟಿಂಗ್ ಮಾಡಿಕೊಟ್ಟೆ. ಸೊ ಈ ರೀತಿ ಇವತ್ತಿನ ದಿನ ಆಗಿತ್ತು. ಇದಿಷ್ಟು ಆದಮೇಲೆ ನಾನು ಇವಾಗ ನೋಡ್ತೀನಿ, ಆದರೆ ಅದೊಂದು ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಮತ್ತು ಕಟಿಂಗ್ ಮಾಡೋದಕ್ಕೆ ಅಂತಲೇ ಕೂತ್ಕೊಂಡು ಬಿಡ್ತೀನಿ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಸೊ ಇದ್ರದ್ದು ಪೈಪಿಂಗ್ದು ಹೇಗೆ ಹಾಕಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ರೀತಿ ಶೇಪಲ್ಲಿ ನಿಮಗೆ ಥ್ರೆಡ್ ಪೈಪಿಂಗ್ನ ಯೂಸ್ ಮಾಡ್ಕೋಬೋದು. ಸೊ ಥ್ರೆಡ್ ಪೈಪಿಂಗ್ನ ಪ್ರತಿಯೊಂದಕ್ಕೂ ಯೂಸ್ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು.